ನಮಸ್ಕಾರ ಸ್ನೇಹಿತರೆ, GKS ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಈ ವಿಡಿಯೋ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಇಂದಿನ ವಿಡಿಯೋ ಮುಂದುವರೆದ ಭಾಗ ಆಗಿರುತ್ತೆ. ಅಂದರೆ ಕುರುಬ್ರಳ್ಳಿ JC ನಗರಲ್ಲಿ ಜೈ ಭುವನೇಶ್ವರಿ ಸಂಘದ ಹುಡುಗರಿಂದ ನಡೆಯುತ್ತಿದ್ದ ಅದ್ದೂರಿ ಜಾತ್ರಾ ಮಹೋತ್ಸವದ ವಿಡಿಯೋ ಇದು ಕುರುಬ್ರಳ್ಳಿ JC ನಗರ್. ಇದು ಜನವರಿ 25ನೇ ತಾರೀಕು, ಅಂದರೆ ಕೊನೆ ದಿನ. 3 ದಿನ ದೇವ್ರು ಕೂರಿಸಿದ್ರು, 16 ದೇವತೆಗಳನ್ನ ಕೂರಿಸಿದ್ರು. 3 ದಿನದಲ್ಲಿ ಇದು ಕೊನೆಯ ದಿನ. ಅನ್ನ ಸಂದರ್ಪಣೆ ಇತ್ತು, ವೆಜ್ಜು ನಾನ್ ವೆಜ್ಜು ಎರಡೂ ಊಟ ಕೂಡ ಏರ್ಪಡಿಸಿದ್ರು. 2 ಕಡೆ ಊಟ ಬಡಿಸ್ತಾಯಿದ್ರು, ಮತ್ತು ಇನ್ನೂ ಒಂದು ಕಡೆ ಬೊಕ್ಕೆ ಸಿಸ್ಟಮ್ ಅಂತ ಕೂಡ ಕೊಡ್ತಾಯಿದ್ರು. ಆದರೂ ಕೂಡ ಮುಗಿತಾ ಇರಲಿಲ್ಲ, ಅಷ್ಟು ಜನ ಜನ ಜನ. ಅಂದರೆ ಪಾಪ ಅಲ್ಲಿರೋ ಹುಡುಗರಿಗೆ, ಅಂದರೆ ಹೆಣ್ಮಕ್ಳಿಗೂ ಅಷ್ಟೇ ಗಂಡು ಮಕ್ಳಿಗೂ ಅಷ್ಟೇ, ನಾವು ಊಟ ಬಡಿಸ್ತಿರೋರಿಗೆಲ್ಲರಿಗೂ ಒಂದು ನಮಸ್ಕಾರ ಹೇಳಲೇಬೇಕಪ್ಪ. ತುಂಬ ತಾಳ್ಮೆಯಿಂದ ಅಷ್ಟು ಜನನ ನಿಭಾಯಿಸ್ಕೊಂಡು ಊಟ ಬಡಿಸ್ಕೊಂಡು ಮಾಡೋದು ತುಂಬ ಕಷ್ಟ. ಅದರಲ್ಲೂ ಕೆಲವರು ಕೇಳ್ತಾನೆ ಇರಲಿಲ್ಲ, ನುಗ್ಗಿಬಿಡೋರು ಹಂಗೆ. ಎಷ್ಟೊಂದು ಜನ ಬಿದ್ದುಬಿಟ್ಟಿದ್ದಾರೆ. ಆಮೇಲೆ ಎಷ್ಟೊಂದು ಜನ ಗಂಡು ಮಕ್ಳುಗಳಿಗೆ ಬಟ್ಟೆ ಎಲ್ಲ ಹರಿದೋಗಿದೆ, ಆ ರೇಂಜಲ್ಲೆಲ್ಲ ಬಿದ್ದಿದ್ದಾರಪ್ಪ. ನಮಗಂತೂ ಭಯ ಆಗ್ಬಿಟ್ಟಿತ್ತು. ನಾನು ಪಾಪು ಎಲ್ಲ ಕರ್ಕೊಂಡು ಹೋಗಿದ್ನಲ್ಲ, ನನಗೂ ಭಯ ಆಗ್ಬಿಟ್ಟಿತ್ತು. ಅಂದರೆ ನಾವು ಫಸ್ಟೇ ಊಟ ಮಾಡ್ಕೊಂಡಿದ್ದೆ, ನಾನು, ನನ್ನ ಮಗ, ನನ್ನ ಅಕ್ಕನ ಮಗಳು 3 ಜನನೂ ಊಟಕ್ಕೆ ಕೂತ್ಕೊಬಿಟ್ಟು ನಮ್ಮಮ್ಮ ಮತ್ತು ನಮ್ಮ ಅಕ್ಕ ಜನಗಳ ಮಧ್ಯೆ ಸಿಗಾಕೊಂಬಿಟ್ರು. ಇಲ್ಲಿ ಅಕ್ಕನ ಮಗಳನ್ನ ನಾನು ಪಕ್ಕದಲ್ಲಿ ಕೂರಿಸ್ಕೊಂಡಿದ್ದೀನಿ, ನನ್ನ ಮಗನ ತೊಡೆ ಮೇಲೆ ಕೂರಿಸ್ಕೊಂಡು ಊಟ ಮಾಡಿಸ್ತಾಯಿದ್ದೀನಿ. ನಾನು ನಾನ್ ವೆಜ್ ತಿಂತಾ ಇರಲಿಲ್ಲ. ಅವತ್ತು ಭಾನುವಾರ ಇತ್ತು, ಗಣರಾಜ್ಯೋತ್ಸವ ಇರೋದ್ರಿಂದ ನಾನು ನಾನ್ ವೆಜ್ ತಿನ್ನೋಕೆ ಹೋಗಿಲ್ಲ, ವೆಜ್ ತಿಂದೆ. ಇಡ್ಲಿ ಮತ್ತು ಚಿಕನ್ ಗ್ರೇವಿ ಮತ್ತು ಇದೇನೋ ಸ್ವೀಟು, ಇದ್ರ ಹೆಸರೇ ನಂಗೆ ಗೊತ್ತಾಗ್ತಾಯಿಲ್ಲಪ್ಪ. ಪಾಯಸ, ಅನ್ನ, ರಸ, ಆಮೇಲೆ ಎಲ್ಲರಿಗೂ ನೀರು ಕೂಡ ಬಿಸ್ಲರಿ ವಾಟ್ರು ಕೊಡ್ತಾಯಿದ್ರು. ತುಂಬ ಅದ್ಭುತವಾಗಿತ್ತು ಊಟ ಮಾತ್ರ. ಅಂದರೆ ಪ್ರಸಾದ ಹೆಂಗೆ ಮಾಡಿದ್ರು ತುಂಬ ಅದ್ಭುತವಾಗಿರುತ್ತೆ. ಆಮೇಲೆ ಬಿರಿಯಾನಿ ಕೂಡ ಇತ್ತು. ಬಿರಿಯಾನಿನ ಜೊನ್ನೆಲಿ ಕೊಡ್ತಾಯಿದ್ರು. ಏನು ಒಂದು 5,000ನ ಇಲ್ಲ 10,000ನ ಜನ ನಿಭಾಯಿಸೋಕ್ಕೆ ಅಷ್ಟೊಂದು ಜನ. ಏನಂದರೆ ಅಲ್ಲಿರೋ ಊಟ ಖಾಲಿ ಆಗ್ತಿದೆ ಹೊರತು ಜನ ಮಾತ್ರ ಖಾಲಿ ಆಗ್ತಾನೇ ಇರಲಿಲ್ಲ. ಅಷ್ಟೊಂದು ಜನ. ಮತ್ತು ಇವಾಗ ಊಟ ಬಡಿಸ್ತಾಯಿದ್ದಾರೆ ನೋಡಿ, ಆ ಅಕ್ಕ ನನಗೆ ತುಂಬ ಇಷ್ಟ ಆಗ್ಬಿಟ್ರು. ಯಾಕಂದರೆ ತುಂಬ ಚೆನ್ನಾಗಿ ಸ್ವೀಟಾಗಿ ಮಾತಾಡಿಸ್ತಾಯಿದ್ರು. ನೀವೇನನ್ನ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಅಕ್ಕ ಪ್ಲೀಸ್. ನನಗೆ ಬಡ್ಸೋಕೆ ಬಂದರು ಅಕ್ಕ. ನಾನು ನಾನ್ ವೆಜ್ ತಿನ್ನಲ್ಲ ಅಕ್ಕ ಇವತ್ತು ಅಂತ ಹೇಳಿದ್ಕೆ ಆಯ್ತಾಯ್ತು ಅಂತ ಖುಷಿಯಿಂದ ಇದ್ದರು. ಇದು ಪಕ್ಕದಲ್ಲಿ ಒಬ್ಬರು ಅಣ್ಣ ಕೂತಿದ್ರು, ಆ ಅಣ್ಣವ್ರದ್ದು ತಟ್ಟೆದು ಎಲೆದು ಒಂದು ವಿಡಿಯೋ ಮಾಡಿಕೊಂಡೆ. ಆಮೇಲೆ ಇಲ್ಲಿ ರಾಜಕಾರಣಿ ಅಂದರೆ ಊಟ ಜೊನ್ನೆಲಿ ಕೊಡ್ತಾಯಿದ್ದಾರೆ ನೋಡಿ, ಅವ್ರ ಹೆಸ್ರು ಏನು ಅಂತ ದಯವಿಟ್ಟು ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿಯಪ್ಪ. ತುಂಬ ಜನಕ್ಕೆ ಅವ್ರ ಕೈಯಾರೆ ಬಿರಿಯಾನಿ ಜೊನ್ನೆನೆಲ್ಲ ಕೊಡಿಸ್ತಾ ಇದ್ರಪ್ಪ. ತುಂಬ ಖುಷಿ ಆಯಿತು. ಈ ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ಎಲ್ಲರಿಗೂ ಬಂದು ಊಟ ಬಡಿಸ್ಕೊಂಡು ಎಲ್ಲರ ಜೊತೆ ಚೆನ್ನಾಗಿ ಮಾತಾಡ್ಕೊಂಡು ಇದ್ರಲ್ಲ, ಅದೇ ನನಗೆ ಖುಷಿ ಆಯ್ತಪ್ಪ. ಆಮೇಲೆ ನನ್ನ ಮಗನ ಜೊತೆನೂ ಮಾತಾಡಿದ್ರು, ನಮ್ಮ ಜೊತೆನೂ ಮಾತಾಡಿದ್ರು. ತುಂಬ ಖುಷಿ ಆಯಿತು. ನನ್ನ ಮಗನಿಗೆ ತಗೋ ಬಿರಿಯಾನಿ ಅಂತ ಅವನಿಗೂ ಕೂಡ ರೇಗಿಸ್ತಾಯಿದ್ರು. ಅದನ್ನು ನೋಡಿ ಇನ್ನೂ ಖುಷಿ ಆಯಿತು. ಸರ್, ಈ ವಿಡಿಯೋ ನೋಡ್ತಿದ್ರೆ ನನ್ನ ಕಡೆಯಿಂದ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ನೀವು ತಾಳ್ಮೆಯಿಂದ ಎಲ್ಲರ ಜೊತೆ ಇದ್ಕೊಂಡು ಊಟ ಬಡಿಸ್ಕೊಂಡು ಆಮೇಲೆ ಪ್ರೀತಿಯಿಂದ ಮಾತಾಡ್ತಾಯಿದ್ರಿ. ತುಂಬ ಖುಷಿ ಆಯಿತು ಸರ್ ನಿಮ್ಮನ್ನ ನೋಡಿ. ನೋಡಿ ನಮ್ಮ ಮಗನ್ನ ರೇಗಿಸ್ತಾ ಇದ್ದಾರೆ, ತಗೋಪ್ಪ ಬಿರಿಯಾನಿ ತಿನ್ನು ಅಂತ ರೇಗಿಸ್ತಾ ಇದ್ದಾರೆ. ನಾನು ತಿನ್ನಲ್ಲ ಅಂತ ಅಂದ. ಆಮೇಲೆ ನನ್ನ ಮಾತಾಡ್ಸಿದ್ರು, ನಿಮ್ಮದು ಚಾನಲ್ ಇದೆ ಅಂತ ಅವಣ್ಣ ಹೇಳಿದ್ರು. ನಮ್ಮದು ಚಾನಲ್ ಇದೆ ಅಂತ. ಹೌದಮ್ಮ, ಯಾವ ಚಾನಲ್ಲು ಅಂತ ಕೇಳ್ತಾಯಿದ್ರು. ನೀವೇ ನೋಡಿಯಪ್ಪ, ತುಂಬ ಜನ ಇದ್ದಾರೆ. ನಿಭಾಯಿಸೋದಂತೂ ತುಂಬ. ಅಲ್ಲಿರೋ ಗಂಡು ಮಕ್ಳಿಗೆ ಹೆಣ್ಣು ಮಕ್ಳಿಗೆ ಊಟ ಬಡಿಸೋರಿಗೆಲ್ಲ ನಿಭಾಯಿಸೋದು ತುಂಬ ಕಷ್ಟ ಇತ್ತಪ್ಪ. ನಾವು ನಿಜವಾಗ್ಲೂ ಜೈ ಭುವನೇಶ್ವರಿ ಯುವಕದ ಸಂಘದ ಹುಡುಗರಿಗೆ ನಾವು ತುಂಬ ಹೃದಯದ ಧನ್ಯವಾದ ಹೇಳಲೇಬೇಕಪ್ಪ.
ಅಷ್ಟು ಜನನ ನಿಭಾಯಿಸೋದಂದರೆ ತುಂಬ ಕಷ್ಟ. ಆದರೂ ಕೂಡ ತಾಳ್ಮೆಯಿಂದ ಎಲ್ಲರನ್ನೂ ನಿಭಾಯಿಸ್ಕೊಂಡು ಅನ್ನ ಸಂತರ್ಪಣೆ ಮಾಡಿಸ್ಕೊಂಡು ಆಮೇಲೆ ಒಂದು ಕಡೆ ಊಟ, ಇನ್ನೊಂದು ಕಡೆ ಊಟ, ಸಿಟ್ಟಿಂಗ್ ಊಟ. ಮಧ್ಯದಲ್ಲಿ ಬೊಕ್ಕೆ ಸಿಸ್ಟಮ್ ಕೂಡ ಕೊಡ್ತಾಯಿದ್ರು. ಆಮೇಲೆ ಸಿಟ್ಟಿಂಗ್ ಊಟ ಖಾಲಿ ಆಯಿತು. ಮತ್ತು ಬೊಕ್ಕೆ ಸಿಸ್ಟಮಿಗೆ ನಿಂತ್ಕೊಂಡ್ರಪ್ಪ, ಬಿರಿಯಾನಿ ಹಂಚೋಕೆ ನಿಂತ್ಕೊಂಡ್ರು. ಬಂದರು ಜನ ನುಗ್ಗಿ ಇಸ್ಕಾಕ್ಬಿಟ್ರು. ಅಷ್ಟು ಜನ ಯಪ್ಪ. ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಯಪ್ಪ. 16 ದೇವತೆಗಳ 25ನೇ ತಾರೀಕು ಅಂದರೆ 3ನೇ ದಿವಸದ ಅಲಂಕಾರದ ವಿಡಿಯೋ ಕೂಡ ಇದರಲ್ಲೇ ಆ್ಯಡ್ ಮಾಡಿದ್ದೀನಿ. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಪ್ಲೀಸ್. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಪ್ಲೀಸ್ ಒಂದು ಲೈಕ್ ಮಾಡಿರಿ. ಅದೇ ರೀತಿ ಕಮೆಂಟ್ ಕೂಡ ಮಾಡಿ ಅಪ್ಪ. ನಾನು ಆಲ್ಮೋಸ್ಟು ತುಂಬ ಹೊತ್ತಿದ್ದೆ ವಿಡಿಯೋ ಮಾಡ್ಕೊಂಡು. ತುಂಬ ಹೊತ್ತಲ್ಲೂ ಕೂಡ ಈ ಸರು ಇದ್ದು ಎಲ್ಲರ ಜೊತೆ ಮಾತಾಡ್ಸ್ಕೊಂಡು ಖುಷಿಯಿಂದ ಇದ್ರಪ್ಪ. ನಾನು ಇವರಿಬ್ಬರು ಸ್ನೇಹ ನೋಡು ಕೂಡ ತುಂಬ ಖುಷಿ ಆಯಿತು. ನಗ್ತಾಯಿದ್ರು ಇವರಿಬ್ಬರೂ. ತುಂಬ ಖುಷಿ ಆಯಿತು. ಧನ್ಯವಾದಗಳು ಸರ್. ತುಂಬ ಜನ ವಿಡಿಯೋ ನೋಡ್ತಾ ಇದ್ದೀರಾ, ಲೈಕ್ ಮಾಡ್ತಾಯಿಲ್ಲ, ಕಮೆಂಟ್ ಮಾಡ್ತಾಯಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಡ್ತಾಯಿಲ್ಲ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಪ್ಲೀಸ್.
ಜನ ವೀಡಿಯೋಗಳ್ನ ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಪ್ಪ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿದ್ರೆ ತಾನೇ ನಾವು ಹೆಚ್ಚೆಚ್ಚು ವೀಡಿಯೋಗಳ್ನ ಮಾಡಬೇಕು ಅಂತ ನಮಗೂ ಖುಷಿಯಿಂದ ಮಾಡ್ತೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ ಪ್ಲೀಸ್ ದಯವಿಟ್ಟು. ಇನ್ನೂ ವೀಡಿಯೋಗಳಿದೆ, ಇನ್ನೂ ಹಾಕ್ತಾ ಇರ್ತೀನಿ. ಇದು ಇನ್ನೂ ಮುಂದುವರೆದ ವೀಡಿಯೋಗಳಾಗಿರುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ ಪ್ಲೀಸ್ ಪ್ಲೀಸ್ ಪ್ಲೀಸ್.